ಹಲೋ ಗಾಯ್ಸ್, ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಫುಡ್ ತಗೊತಾ ಇಲ್ಲ. 6 ಮಂತಿಂದ 2 ಇಯರ್ಸ್ವರೆಗೂ ಸರಿಯಾಗಿ ಊಟ ತಿನ್ನೋಕ್ಕಾಗ್ತಾ ಇಲ್ಲ ಪಾಪು. ನಮ್ಮ ಪಾಪು ಎಷ್ಟೇ ಆಟ ಆಡಿ ತಿನ್ನಿಸಿದ್ರೂ ಅವು ತಿಂತಾ ಇರಲ್ಲ, ಅಳ್ತಾನೇ ಇರ್ತವೆ. ಮಕ್ಕಳು ಕರೆಕ್ಟಾಗಿ ಚೆನ್ನಾಗಿ ಊಟ ಮಾಡಬೇಕು, ಮತ್ತು ಮಕ್ಕಳಿಗೆ ಹೊಟ್ಟೆ ಹಸಿ ಆಗಬೇಕಂತಂದರೆ ಏನು ಮಾಡಬೇಕು ಅನ್ನೋದನ್ನ ಇವತ್ತು ನಾವು ಯಾವ್ಯಾವ ಥರ ಮಕ್ಕಳನ್ನ ನೋಡ್ಕೊಳ್ಬೇಕು, ಅವು ಚೆನ್ನಾಗಿ ತಿನ್ನೋ ಥರ ನಾವೇನು ಮಾಡಬೇಕು, ಅವು ಯಾವ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಜಾಸ್ತಿ ಊಟ ಮಾಡ್ತವೆ ಅನ್ನೋದನ್ನೆಲ್ಲ ಇವತ್ತಿನ ಟಾಪಿಕಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಗೈಸ್. ನಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ಸ್ವಲ್ಪನೇ ಚೂರೇ ತಿಂತವೆ, ಮತ್ತು ಅಳ್ತವೆ, ಮತ್ತು ತಿನ್ನೋ ಟೈಮಲ್ಲಿ ಆಟ ಆಡ್ತವೆ. ಅಂದರೆ ಅವಕ್ಕೆ ಊಟ ಮಾಡಬೇಕಂತಲೇ ಅನಿಸ್ತಾ ಇರಲ್ಲ, ತುಂಬ ಹಸ್ವಿದ್ರೂ ಕೂಡ ಊಟ ಮಾಡೋದಿಲ್ಲ. ಎಷ್ಟು ಬಲವಂತ ಮಾಡಿದ್ರೂ ತಿನ್ನಲ್ಲ ಅಂತ ಅಂದರೆ ಫೋರ್ಸಬಲಿ ತಿನ್ಸೋಕ್ಕೆ ಹೋಗ್ತಾ ಇರ್ತೀವಿ. ಮೊದಲಿಗೆ ನಾವಿಲ್ಲಿ ಏನು ತಿಳ್ಕೊಳ್ಬೇಕಂದ್ರೆ, ಮಕ್ಕಳಿಗೆ 2-3 ಗಂಟೆಗಳಿಗೊಮ್ಮೆ ಆಹಾರವನ್ನು ನೀಡಬೇಕು. ಈ ಮಧ್ಯದಲ್ಲಿ ಯಾವುದೇ ರೀತಿಯ ಕುರುಕಲು ತಿಂಡಿಗಳನ್ನಾಗಲಿ ಆಹಾರಗಳನ್ನಾಗಲಿ ನೀಡಬಾರ್ದು. ಕುರುಕಲು ತಿಂಡಿಗಳಂದರೆ ಈ ಚಾಕ್ಲೇಟು, ಬಿಸ್ಕೆಟು, ಇದನ್ನು ಮಧ್ಯದಲ್ಲಿ ತಿನ್ನಿಸೋದು. ಆಹಾರ ತಿನ್ನಿಸ್ಬೇಕಂತ ಅಂದರೆ ತಿನ್ಸೋಕ್ಕಿಂತ ಮುಂಚೆನೇ ಒಂದು ಸರಿ ತಿನ್ನಿಸಿರ್ತೀರ, ಮತ್ತೆ ಆಹಾರ ತಿನ್ಸೋಕ್ಕೆ ಹೋಗ್ತೀರಾ, ಅವಾಗ ಆಹಾರ ತಿನ್ನಲ್ಲ. ಸೊ ಇದ್ರ ಮಧ್ಯದಲ್ಲಿ ನೀವು ಚಾಕ್ಲೇಟು, ಬಿಸ್ಕೆಟ್ ಅದನ್ನೆಲ್ಲ ತಿನ್ಸೋಕ್ಕೆ ಶುರು ಮಾಡಿಕೊಂಡ್ರೆ ಅವು ಇನ್ನೂ ಫುಡ್ನಂತೂ ತಿನ್ನೋದೇ ಇಲ್ಲ, ಯಾವುದೇ ರೀತಿ ಮೀಲ್ಸ್ನ ಅವ್ರು ತಿನ್ನೋದೇ ಇಲ್ಲ. ಮಕ್ಕಳಿಗೆ ಹೊಟ್ಟೆ ಹಸ್ದಷ್ಟು ಚೆನ್ನಾಗಿ ಊಟ ಮಾಡ್ತಾರೆ. ಮಗುವಿನ ಬೆಳವಣಿಗೆಗೆ ಮೇಯ್ನ್ ಬೇಕಾಗಿರೋದೇ ಊಟ. ಏನಕ್ಕೆಂದರೆ ಈ ಕುರುಕಲು ತಿಂಡಿಗಳನ್ನ ಕೊಟ್ಟು ನಾವೇ ನಮ್ಮ ಮಕ್ಕಳನ್ನ ಊಟ ತಿಂದೇ ಇರೋ ಥರ ಮಾಡ್ತಾಯಿದ್ದೀವಿ. ಸೊ ಮಧ್ಯದಲ್ಲಿ ಯಾವುದೇ ರೀತಿಯ ಕುರುಕಲು ತಿಂಡಿನ ಕೊಡ್ದಲೇ ಇದ್ದರೆ ಈ ಫುಡ್ನ ಮೀಲ್ಸ್ನ ಚೆನ್ನಾಗೆ ತಿಂತಾರೆ. ಆವಾಗ ಚೆನ್ನಾಗಿ ಹೊಟ್ಟೆ ಹಸ್ತಿರುತ್ತಲ್ಲ, ಸೊ ಊಟ ತಿನ್ನಬೇಕಂತ ಅನಿಸುತ್ತೆ, ತಿಂತವೆ. ಕೆಲವು ಪೇರೆಂಟ್ಸ್ ಏನು ಮಾಡ್ತೀರಾ, ಮಕ್ಕಳಿಗೆ ಬೆಳಗಿನ ಜಾವ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನ ನೀಡಿಬಿಡ್ತೀರಾ. ಸೊ ಆ ಸಮಯದಲ್ಲಿ ನೀವು ಹಾಲನ್ನ ಕೊಟ್ಟು ತಿಂಡಿಯ ಸಮಯವನ್ನು ಸ್ಕಿಪ್ ಮಾಡ್ತೀರಾ, ಇಲ್ಲ ಅಂತಂದರೆ ಮುಂದೂಡುತ್ತೀರಾ. ಸೊ ಆದುದರಿಂದ ಯಾವುದೇ ರೀತಿಯೂ ಕೂಡ ನೀವು ಬೆಳಗಿನ ಟಿಫನ್ನ ಮಿಸ್ ಮಾಡಲೇಬಾರ್ದು. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರು ಕೂಡ ಅಷ್ಟೇ, ಟಿಫನ್ನ ಮಾತ್ರ ಮಿಸ್ ಮಾಡಬಾರ್ದು. ಏನಕ್ಕೆಂದರೆ ಅದರಲ್ಲಿ ತುಂಬ ಪೌಷ್ಟಿಕ ಆಹಾರಗಳಿಂದ ಕೂಡಿರುವಂತಹ ಟಿಫನ್ನ ನೀವು ಮಿಸ್ ಮಾಡಿದ್ರೆ ಅದರಿಂದ ತುಂಬಾ ಗ್ಯಾಸ್ ಪ್ರಾಬ್ಲಮ್ಮು, ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗೋದೆ ಅದರಿಂದ. ನೆಕ್ಸ್ಟ್ ಟಿಪ್ ಏನಂತ ಅಂದರೆ ನೀರು. ಮಕ್ಕಳಿಗೆ ನೀರನ್ನು ಚೆನ್ನಾಗಿ ಕುಡಿಸಬೇಕು. ನೀರು ಕುಡಿಸಿದಷ್ಟು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೂ ದೇಹದಲ್ಲಿ ನಿರ್ಜಲೀಕರಣ ಚೆನ್ನಾಗಿರ್ಬೇಕಂತ ಅಂದರೆ ನೀರು ಹೆಚ್ಚಾಗಿ ಕೊಡೋದ್ರಿಂದ ಮಕ್ಕಳ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಹಾಗೂ ಡೈಜೆಷನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಗೆ ಊಟದ ಮಧ್ಯದಲ್ಲಿ ನೀರನ್ನು ಕೊಡಬಾರ್ದು. ನೀರು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಮಗು ಏನಾದರೂ ನೀರು ಕೇಳಿದ್ರೆ ಊಟ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ, ಒಂದು 30 ಮಿನಿಟ್ಸು ಮುಂಚೆನೇ ನೀವು ಒಂದು ಲೋಟ ನೀರು ಕೊಟ್ಟಿರಿ. ಆನಂತರ ನೀವು ಮೀಲ್ಸ್ನ ತಿನ್ಸೋಕ್ಕೆ ಹೋದರೆ ಹೊಟ್ಟೆ ತುಂಬ ಮೀಲ್ಸ್ ತಿನ್ನುತ್ತೆ. ಇಲ್ಲ ಮುಂಚೆನೇ ನೀವು ಇನ್ನೇನು ಮೀಲ್ಸ್ ತಿನ್ನಿಸ್ತೀರಾ ಅನ್ನೋ ಟೈಮಲ್ಲಿ ನೀವು ನೀರು ಕುಡ್ಸೋಕ್ಕೆ ಹೋದರೆ ಅದು ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿರುತ್ತೆ, ಊಟ ಮಾಡಲ್ಲ ಸರಿಯಾಗಿ. ಆವಾಗ ಅದ್ರ ಜೊತೆಗೆ ಐರನ್ ಅಂಶ ಇರುವಂತಹ ಆಹಾರ ಅಂದರೆ ಕಬ್ಬಿನಾಂಶ ಇರುವಂತಹ ಆಹಾರಗಳು, ಉದಾಹರಣೆಗೆ ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಈ ರೀತಿಯ ಪದಾರ್ಥಗಳಲ್ಲಿ ಜಿಂಕ್ ಅಂಶಗಳು ಹೆಚ್ಚಾಗಿರುತ್ತೆ. ಸೊ ಇದರಿಂದ ತುಂಬ ಒಳ್ಳೆಯದಿದೆ. ಸೊ ಅದಕ್ಕೋಸ್ಕರ ಈ ಮಕ್ಕಳಿಗೆ ಇಂಥ ಆಹಾರಗಳನ್ನು ಕೊಡಬೇಕು. ಈ ರೀತಿಯ ಪದಾರ್ಥಗಳಲ್ಲಿ ಸಾಕಷ್ಟು ಏರಿಳಿತವಾದ ಪೌಷ್ಟಿಕಾಂಶ ಇರುತ್ತೆ. ಆನಂತರ ಈ ರೀತಿ ವೆರೈಟಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಆಹಾರಗಳನ್ನು ತಿಂತವೆ. ನೆಕ್ಸ್ಟ್ ಟಿಪ್ಸ್ ಏನಂತ ಅಂದರೆ, ಮಕ್ಕಳಿಗೆ ಕೇವಲ ಹಾಲನ್ನ ಮಾತ್ರ ನೀಡಿ ಹೊಟ್ಟೆ ತುಂಬಿಸೋದಲ್ಲ, ಅದ್ರ ಬದಲಿಗೆ ಹಾಲಿನ ಪ್ರಮಾಣವನ್ನು ಕಡಿಮೆ ಮಾಡಿ ಅದರ ಬದಲಿಗೆ ಡೈರಿಯ ಉತ್ಪನ್ನಗಳನ್ನು ಬಳಸಬೇಕು. ಅಂದರೆ ಎಕ್ಸಾಂಪಲ್ ಈ ಪನ್ನೀರು, ಚೀಸು ಇಂತಹ ಆಹಾರಗಳನ್ನು ಬಳಸೋದ್ರಿಂದ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗಲು ಸಹಾಯ ಆಗುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತೆ. ಉತ್ತಮವಾದ ಬೆಳವಣಿಗೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನಲು ಸಹಾಯ ಆಗುತ್ತೆ.
ಮಕ್ಳಿಗೂ ಕೂಡ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಮತ್ತು ತುಂಬ ಕ್ರಿಯೇಟಿವ್ ಆಗಿ ನಾವು ಅಟ್ರ್ಯಾಕ್ಟ್ ಆಗೋ ಥರ ಮಾಡಿಕೊಡೋದ್ರಿಂದ ಅವು ಕೂಡ ತುಂಬ ಇಷ್ಟಪಟ್ಟು ಫುಡ್ನ ತಿನ್ನಲು ಸಹಾಯ ಆಗುತ್ತೆ. ಮತ್ತು ಮಕ್ಕಳು ಕರೆಕ್ಟಾಗಿ ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ಅಂದರೆ ಕೆಲವು ಕಾರಣಗಳಿರುತ್ತೆ. ಆ ಕಾರಣಗಳನ್ನು ನಾವು ತಾಯಂದಿರು ಐಡೆಂಟಿಫೈ ಮಾಡಬೇಕಾಗತ್ತೆ. ಕೆಲವು ಮಕ್ಕಳುಗಳಿಗೆ ಕೆಲವೊಂದು ಫ್ಲೇವರ್ ಇರುವಂಥ ಆಹಾರಗಳು ಇಷ್ಟ ಆಗ್ತಿರೋದಿಲ್ಲ. ಮಕ್ಕಳಿಗೆ ಯಾವ ರೀತಿ ಫುಡ್ ಇಷ್ಟ ಆಗುತ್ತೆ ಮತ್ತು ಯಾವುದನ್ನು ತುಂಬ ಇಷ್ಟಪಟ್ಟು ಮಕ್ಕಳುಗಳು ತಿಂತವೆ ಅನ್ನೋದನ್ನ ನಾವು ಒಂದು ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಆಸೆಪಟ್ಟು ಇಷ್ಟಪಟ್ಟು ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದ್ರ ಜೊತೆಗೆ ಮಕ್ಕಳಿಗೆ ಆರೋಗ್ಯಕರವಾದ ಹಣ್ಣುಗಳು ಮತ್ತು ತಾಜಾ ಹಣ್ಣಿನ ಜ್ಯೂಸ್ಗಳನ್ನು ಕೊಡಬೇಕು. ಆದಷ್ಟು ಮನೆಯಲ್ಲೇ ಫ್ರೂಟ್ಸ್ ತಂದು ಜ್ಯೂಸ್ ಮಾಡಿಕೊಡಿ. ಇದರಿಂದ ಮಕ್ಕಳ ಹೊಟ್ಟೆಯ ಹಸಿವು ಕೂಡ ಹೆಚ್ಚಾಗುತ್ತದೆ ಮತ್ತು ದೇಹಕ್ಕೆ ಒಳ್ಳೆಯ ಶಕ್ತಿ ಕೂಡ ದೊರೆಯುತ್ತದೆ. ನಿಮಗೆ ಗೊತ್ತಿರೋ ಹಾಗೆ ಹಣ್ಣುಗಳಲ್ಲಿ ಒಳ್ಳೆಯ ಮಿನರಲ್ಸ್ ಇರೋದ್ರಿಂದ ಮಕ್ಕಳಿಗೆ ಪದೇ ಪದೇ ಹುಷಾರು ತಪ್ಪೋದಾಗಲಿ ಇಲ್ಲ ಅಂತ ಅಂದರೆ ಈ ಥರ ಯಾವ ರೀತಿಯ ಸೋಂಕುಗಳಿಗೆ ತುತ್ತಾಗೋದಾಗಲಿ ಆಗೋದಿಲ್ಲ. ಮತ್ತು ಹಸಿವು ಕೂಡ ಹೆಚ್ಚಾಗುತ್ತೆ. ಇದರಿಂದ ದೇಹಕ್ಕೆ ಒಳ್ಳೆಯ ಶಕ್ತಿ ಕೂಡ ದೊರೆಯುತ್ತೆ. ಅದ್ರ ಜೊತೆಗೆ ಮಕ್ಕಳಿಗೆ ಚೆನ್ನಾಗಿ ಆಟ ಆಡೋಕ್ಕೆ ಬಿಡಬೇಕು. ಅಂದರೆ ಆಟನೂ ಕೂಡ ಚೆನ್ನಾಗಿ ಆಡಿಸ್ಬೇಕು. ಒಂದು ಮನೆಯಲ್ಲಿ ಒಂದು ಜಂಪಿಂಗ್ ಮಾಡಿಸೋದಾಗಿರ್ಬೋದು ಇಲ್ಲ ಅಂತ ಅಂದರೆ ಸೈಕ್ಲಿಂಗ್ ಮಾಡಿಸೋದಾಗಿರ್ಬೋದು. ಇಲ್ಲ 2 ಇಯರ್ಸ್ ಮಕ್ಕಳಾದರೆ ಚೆನ್ನಾಗಿ ಸೈಕ್ಲಿಂಗ್ ಮಾಡಿಸೋದು. ಆನಂತರ ಈ ಥರ ಫಿಸಿಕಲ್ಲಾಗಿ ಆಟ ಆಡಿಸೋದ್ರಿಂದ ಮಕ್ಕಳಿಗೆ ಕೂಡ ಹೊಟ್ಟೆ ಹಸಿವಾಗುತ್ತೆ. ಆ ಕಾರಣದಿಂದಾಗೂ ಕೂಡ ಇವರು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದರೆ ಚೆನ್ನಾಗಿ ಆಟ ಆಡೋಷ್ಟು ಏನಂದರೆ ಹೊಟ್ಟೆ ಹಸಿ ಜಾಸ್ತಿ ಆಗುತ್ತಲ್ವ. ಸೊ ಆವಾಗ ತಮಗೆ ತಾವೇ ಹೊಟ್ಟೆ ತುಂಬ ಊಟ ತಿನ್ನೋದಕ್ಕೆ ಆಗುತ್ತೆ. ಮಕ್ಕಳಿಗೆ ಪಾಠ ಎಷ್ಟು ಮುಖ್ಯನೋ ಆಟನೂ ಕೂಡ ಅದೇ ಥರ ತುಂಬಾ ಮುಖ್ಯ. ಏನಕ್ಕೆ ಅಂದರೆ ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಮಕ್ಕಳ ಬೆಳವಣಿಗೆಯಲ್ಲಿ ಮತ್ತು ಮೆಮೊರಿ ಪವರ್ ಆಗಿರ್ಬೋದು ಇಲ್ಲ ಚಟುವಟಿಕೆಗಳಲ್ಲಿ ತುಂಬ ಬದಲಾವಣೆನ ನಾವು ನೋಡ್ಬೋದು. ಒಳ್ಳೆಯ ಡೆವಲಪ್ಮೆಂಟ್ ಕೂಡ ಆಗೋಕ್ಕೆ ತುಂಬ ಸಹಾಯ ಆಗುತ್ತೆ. ಬಲವಂತವಾಗಿ ಸದಾ ಮಗುವಿಗೆ ಊಟ ಮಾಡಿಸುವುದು ಬೇಡ. ಇದರಿಂದ ಆ ಮಕ್ಕಳು ಊಟ ಮಾಡುವುದನ್ನು ನಿರಾಕರಿಸುವ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಇನ್ನೊಂದು ಟಿಪ್ಸ್ ಏನಪ್ಪ ಹೇಳೋದಾದರೆ ಮಕ್ಕಳಿಗೆ ಹಸಿವು ಹೆಚ್ಚಿಸಲು ಅಜೀರ್ಣದ ಸಮಸ್ಯೆಗೆ ಉತ್ತಮ ಮನೆಮದ್ದಾಗಿದೆ ಜೀರಿಗೆ ನೀರು. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಯಾವುದೇ ರೀತಿಯ ಅಜೀರ್ಣ ಸಮಸ್ಯೆಗೆ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದರಿಂದ ತುಂಬ ಹೊಟ್ಟೆ ಹಸಿ ಕೂಡ ಆಗುತ್ತೆ. ಮಕ್ಕಳಿಗೆ ಊಟ ಮಾಡಲು ಕೂಡ ಈಸಿ ಆಗುತ್ತೆ. ಅಟ್ಲೀಸ್ಟ್ ವಾರಕ್ಕೆ 2 ಬಾರಿಯಾದರೂ ಜೀರಿಗೆ ನೀರನ್ನ ಮಕ್ಕಳಿಗೆ ಕುಡಿಸೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಹೊಟ್ಟೆ ಹಸಿವೆ ಆಗುತ್ತೆ. ಮತ್ತು ಮಕ್ಕಳಿಗೆ ಹೆಚ್ಚಿನ ಕಬ್ಬಿನಾಂಶ ಮತ್ತು ಜಿಡ್ಡಿನಾಂಶ ಇರುವಂಥ ಆಹಾರಗಳನ್ನು ಕೊಡದೇ ಇರೋದೇ ತುಂಬ ಉತ್ತಮ. ಮಕ್ಕಳ ಆಹಾರದಲ್ಲಿ ಮೊಸರು, ತುಪ್ಪ, ಪನ್ನೀರ್, ಬಟರ್ ಈ ರೀತಿಯ ಆಹಾರಗಳನ್ನು ಸೇವಿಸಬಹುದು. ಇದೆಲ್ಲ ಒಂದು ಒಳ್ಳೆಯ ರೀತಿಯ ಫ್ಯಾಟ್ ಅಂತಲೇ ಹೇಳ್ಬೋದು. ಗುಡ್ ಫ್ಯಾಟ್ ಸೇರಿದ್ರೆ ಬಾಡಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮಕ್ಕಳು ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಏನಕ್ಕೆ ಅಂದರೆ ಇದರಲ್ಲಿರುವಂತಹ ಪ್ರತಿಯೊಂದು ಪದಾರ್ಥನೂ ಜಗಿದು ತಿನ್ನೋದ್ರಿಂದ ಕರೆಕ್ಟಾಗಿ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದ ಟಿಪ್ಸ್ನ ಫಾಲೋ ಮಾಡಬೇಕಂತ ಹೇಳಿ. ಇಲ್ಲಿರುವಂಥ ಟಿಪ್ಸ್ಗಳನ್ನೆಲ್ಲ ನಿಮ್ಮ ಮಕ್ಕಳಲ್ಲಿ ಮತ್ತು ಯಾರ್ಯಾರು ಊಟ ಮಾಡ್ತೀರಾ ಅಂಥ ಮಕ್ಕಳುಗಳಲ್ಲಿ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಅವಕ್ಕೆ ಹಸಿವು ಹೆಚ್ಚಾಗತ್ತೆ. ಆನಂತರ ಫುಡ್ ತಿನ್ನಲು ಕೂಡ ಸ್ಟಾರ್ಟ್ ಮಾಡ್ತವೆ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.